ಇವ ಎಂತ ಯಾವಾಗಲೂ ರೊಟ್ಟಿ ಮಾಡೋದು ಅಂತ ನೀವು ಲೆಕ್ಕ ಹಾಕ್ಬೇಡಿ. ಆ್ಯಕ್ಚುಲಿ ವಿಶೇಷ ಇರೋದು ರೊಟ್ಟಿಯಲ್ಲಿಲ್ಲ, ರೊಟ್ಟಿ ಜೊತೆ ಇರುವ ಕಾಂಬಿನೇಷನಲ್ಲಿ. ಕತೆ ಅಂತಂದ್ರೆ ನಾವು ಒಂದು ಕಾಫಿ ಕುಡ್ಕೊಂಡು ಮಾತಾಡುವ. ಆ್ಯಕ್ಚುಲಿ ಏನಂದರೆ ಸದ್ಯದಲ್ಲಿ ನಮಗೊಂದು ಟೂರ್ನಮೆಂಟ್ ಉಂಟು ಕ್ರಿಕೆಟ್ ಇದ್ದು. ಹಾಗಾಗಿ ನಿನ್ನೆ ಪ್ರಾಕ್ಟೀಸ್ ಮ್ಯಾಚಿಗೆ ಅಂತ ನಾನು ಮತ್ತೆ ಭಾವ ಹೋದ್ದು. ನಾವಲ್ಲಿಗೆ ಎತ್ತುವಾಗಲೇ ಆಲ್ರೆಡಿ 1 ಗಂಟೆ ಕಳೆದಿತ್ತು. ಒಳ್ಳೆ ಚೂರು ಚೂರು ಬಿಸಿಲು. ಆದರೆ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಪ್ರಾಕ್ಟೀಸ್ ಮಾಡ್ತಿದ್ರು. ಬಿಸಿಲಿಗೆ ಪ್ರಾಕ್ಟೀಸ್ ಮಾಡೋದು, ಬಂದು ನೀರು ಕುಡಿಯೋದು, ವಾಪಸ್ ಪ್ರಾಕ್ಟೀಸ್ ಮಾಡೋದು. ಮತ್ತೆ ಬಿಸಿಲು ಅಂತ ಹೇಳಿದ್ರೆ ಭಯಂಕರ ಬಿಸಿಲಾಯ್ತಾ. ಹಾಲು ಕುದೀತೆ ಬಂತು ನೋಡಿ. ಹಾಲು ಕುದ್ರೆ ಕಾಫಿಗೆ ನಾವು ಹುಡಿ ಹಾಕುದಿಲ್ಲ, ಡಿಕಾಕ್ಷನ್ ಉಂಟಲ್ಲ ಅದನ್ನು ತೆಗೆದು ಗ್ಲಾಸಿಗೆ ಹಾಕುದು. ಮತ್ತೆ ಅದರ ಮೇಲೆ ಬಿಸಿ ಬಿಸಿ ಹಾಲನ್ನು ಹೊಯ್ದ್ರೆ ಆಯ್ತು, ನಮ್ಮ ಬಿಸಿ ಬಿಸಿ ಕಾಫಿ ರೆಡಿ. ಮತ್ತೆ ಬಸ್ ನಮ್ದು ಪ್ರಾಕ್ಟೀಸ್ ಕಂಟಿನ್ಯೂ ಆಯಿತು. ಆಗ 3-4 ಗಂಟೆ ಆಗುವಾಗ ಹಸಿವಾಗಲಿಕ್ಕೆ ಶುರು ಆಯಿತು. ಹಾಗೆ ಮತ್ತೆ ನಮ್ಮ ಗೌಡ್ರೆಲ್ಲ ಆರ್ಡರ್ ಮಾಡಿದ್ರು. ಎಲ್ರಿಗೂ KFC ಬಂತಾಯ್ತಾ. ಅಲ್ಲೇ ಪಿಚ್ಚಲ್ಲಿ ಕೂತ್ಕೊಂಡು ಎಲ್ಲರೂ KFC ಎಲ್ಲ ಚಂದ ತಿಂದದು. ಹಾಗೆ ತಿಂತಿರ್ಬೇಕಾದ್ರೆ ನನಗೆ ದುಬೈಲಿ ಫಸ್ಟ್ ಟೈಮ್ ಒಂದು ಇರುವೆಯ ದರ್ಶನ ಕೂಡ ಆಯಿತು. ನೀವು ಎಂಥದ್ದು ಹೇಳಿ, ಹೀಗೆ ಎಲ್ಲರೂ ಒಟ್ಟಿಗೆ ಕೂತು ಒಂದು ಗ್ರೌಂಡಲ್ಲಿ ತಿನ್ನುವ ಮಜವೇ ಬೇರೆ ಆಯ್ತಾ. ಮತ್ತೆ ತಿಂದಾದ ಮೇಲೆ ಎಲ್ರಿಗೆ ಎನರ್ಜಿ ಬಂತು ನೋಡಿ. ಮತ್ತೆ ವಾಪಸ್ ನಾವು 1-2 ಮ್ಯಾಚ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಅದಾದ ಮೇಲೆ ಎಲ್ಲರೂ ನಾವು ಅವರವರ ರೂಮಿಗೆ ಹೊರಟೆವು. ಹಾಗೆ ರೂಮಿಗೆ ಹೋಗ್ಬೇಕಾದ್ರೆ ನನಗೂ ಅವನಿಗೊಮ್ಮೆ ಪೋರ್ಕ್ ತಿನ್ನುವ ಅಂತ ಆಯ್ತು. ಮತ್ತೆ ರೂಮಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಪೋರ್ಕ್ ಎಲ್ಲ ನಾವು ತಗೊಂಡು ಹೋದೆವಾಯ್ತಾ. ಸೊ ಅದು ಇವಾಗ ಗಮ್ಮತ್ತು. ಈ ಪೋರ್ಕ್ಗೆ ಮತ್ತೆ ಪುಂಡಿ ಮತ್ತೆ ರೊಟ್ಟಿ ಒಳ್ಳೆ ಕಾಂಬಿನೇಷನ್. ಪುಂಡಿ ಮಾಡಲಿಕ್ಕೆ ನಮಗೆ ಟೈಮ್ ಇರಲಿಲ್ಲ, ಹಾಗೆ ರೊಟ್ಟಿ ಮಾಡುವಂತೇಳಿ ಈಗ ನಾನು ರೊಟ್ಟಿ ಮಾಡಲಿಕ್ಕೆ ಹೊರಟದು. ಮತ್ತೆ ರೊಟ್ಟಿ ಮಾಡೋದಿಲ್ಲ ನಿಮಗೆ ಗೊತ್ತುಂಟಲ್ಲ, ನಾನು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ, ಇನ್ನು ವಾಪಸ್ ಹೇಳಿಕೊಡ್ಲಿಕ್ಕಿಲ್ಲ. ಗೊತ್ತಿಲ್ಲ ಅಂತ ಹೇಳಿದರೆ ಹೋಗಿ ನನ್ನ ಹಳೆ ರೀಲ್ಸ್ ಎಲ್ಲ ನೋಡಿ. ಮತ್ತೆ ಇದನ್ನು ತಿನ್ನುವುದೇ ಗೊತ್ತುಂಟಾ, ಒಂದು ಸಣ್ಣ ತುಂಡು ರೊಟ್ಟಿಯನ್ನು ಮುರ್ಕೊಂಡು ಅದರ ಮಧ್ಯದಲ್ಲಿ ಒಂದು ತುಂಡು ಹಾಕಿ ಬಾಯಿಗೆ ಇಟ್ಟರೆ ಉಂಟಲ್ಲ ಎಂತ ಚಂದ ಗೊತ್ತುಂಟಾ. ಮತ್ತು ಈ ಮಡಿಕೇರಿದು ನಾವು ಪೋರ್ಕ್ ಮಾಡಬೇಕಾದ್ರೆ ಒಟ್ಟಿಗೊಂದು ಮಡಿಕೇರಿ ಕಾಫಿ ಇಲ್ಲದಿದ್ದರೆ ಹೇಗೆ. ಅಂದಾಗ ನಾವು 2000 ಫಾಲೋವರ್ಸ್ ಹತ್ರ ರೀಚ್ ಆಗ್ತಿದ್ದೇವೆ ಆಯ್ತಾ. ಸೊ ನಾನಿಗೆ ರೊಟ್ಟಿ ತಿಂದು ಕಾಫಿ ಕುಡಿತೇನೆ. ನೀವು ಬೇಗ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ನಾವೇನು ಸಿಗುವ ಮುಂದಿನ ವಿಡಿಯೋದಲ್ಲಿ. See you soon.